ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಈಗ ಟೈಮ್ ಬಂದು 3 o'clock ಆಗಿದೆ. ಇವತ್ತು ನಾವು ಧರ್ಮಸ್ಥಳ ಹೋಗ್ತಿದ್ದೀವಿ. ಅದಕ್ಕೋಸ್ಕರ ಬೇಗ ಹೋಗಬೇಕು ಅಲ್ಲ, ಅದಕ್ಕೋಸ್ಕರ ಅಷ್ಟೇ ಬೇಗ ಎದ್ದಿರೋದು. ಇಲ್ಲ ಮಲಗ್ತಿದ್ದಿದ್ದೆ ಈ ಟೈಮಿಗೆ. ಆ್ಯಂಡ್ ಆಲ್ಸೋ ಇವತ್ತು ನಾನು ನಿದ್ದೆ ಮಾಡಿಲ್ಲ, ಅದಕ್ಕೆ ನನ್ನ ಐಸ್ ಈ ರೀತಿ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಪ್ಯಾಕಿಂಗ್ ಮಾಡ್ಕೋಬೇಕು. ನೈಟ್ ಬಂದ ಪ್ಯಾಕ್ ಮಾಡೋಣ ಅಂತ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕಿತ್ತು. ತುಂಬ ದಿನ ಆಗಿತ್ತು ಸ್ಕಿನ್ ಕೇರ್ ಮಾಡಿ. ಸೊ ಅದಕ್ಕೋಸ್ಕರ ಸ್ಕಿನ್ ಕೇರ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ಇದೆ ಪ್ಯಾಕಿಂಗ್ ಅಷ್ಟೇ. ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡಿ 4 o'clockಗೆ ಮನೆ ಬಿಡು. ಸೊ ಗೈಸ್, ಲುಕ್ ಆಟ್ ಮೈ ಪಿಂಪಲ್ಸ್. ಇಲ್ಲಾಗಿರೋ ಪಿಂಪಲ್ಸ್ ಹೋಗ್ತಾನೆ ಇಲ್ಲ, ಬಿಕಾಸ್ ನಾನೇನೂ ಹಚ್ಚಿಲ್ಲ, ಏನೂ ಹಚ್ಚಕ್ಕೆ ಟ್ರೈ ಕೂಡ ಮಾಡಲಿಲ್ಲ. ಸೊ ಈಗ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಇಲ್ಲಿ, ಇದನ್ನು ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನನ್ನ ಹ್ಯಾಟ್ ಇದೆ, ಇಲ್ಲಿ ನನ್ನ ಶಾಲ್ವ್ ಇದೆ, ಆ್ಯಂಡ್ ನನ್ನ ಬ್ಯಾಗೆಲ್ಲ ಫುಲ್ ಪ್ಯಾಕ್ ಆಗಿದೆ. ಸೊ ಗೈಸ್, ಲಾಸ್ಟ್ ಹೋಗಿದ್ದಿದ್ದು ಧರ್ಮಸ್ಥಳ ಡಿಸೆಂಬರಲ್ಲಿ, ಲಾಸ್ಟ್ ಮಂತ್ ಅಲ್ಲ, ಆದರೆ ಲಾಸ್ಟ್ ಮಂತ್. ಆ್ಯಕ್ಚುಲಿ ದರ್ಶನ ಆಗಿರಲಿಲ್ಲ ಕರೆಕ್ಟಾಗಿ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಲಾಸ್ಟ್ ಟೈಮ್ ಮಂಗ್ಳೂರಿಗೆ ಹೋಗಿದ್ವಿ, ಮಂಗಳೂರಿಂದ ಹಾಗೆ ಹೋಗಿದ್ವಿ. ಯಪ್ಪ ನೋಡಿದ್ರೆ ಮಾತ್ರ. ಆ್ಯಂಡ್ ಆಲ್ಸೋ ನಾವು ಹೋಗಿದ್ದು ಲೇಟ್ ಆಗಿತ್ತು. ಸೊ ಮಂಗಳೂರಿಂದ ಧರ್ಮಸ್ಥಳ ಹೋಗಿದ್ದು ಅಲ್ಲ, ಅದಕ್ಕೆ ಲೇಟ್ ಆಗಿತ್ತು, ಜನ ಸಿಕ್ಕಾಪಟ್ಟೆ ಇದ್ದರು. ಆ್ಯಂಡ್ ಸೊ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಐಸ್ ನೋಡಿ, ನಾನು ಕೂಮ್ ಮಾಡಿಲ್ಲ, ಬಿಕಾಸ್ ಹಿಂಗೆ ಇಷ್ಟ ಆಯ್ತು, ಹಿಂಗೆ ಇರಲಿ ಅಂತ ಅಷ್ಟೆ. ಈಗ ನಮ್ಮ ಮಮ್ಮಿ ಎದ್ದಿದೆ. ಬಂದ ಬಿಟ್ಟ ಏನೋ ಏ ರೌಡಿ. ನನಗೆ ಕರೆಕ್ಟ್ 4 ಗಂಟೆ ಹೇಳಿದ್ದು ಆಯ್ತಾ. ಬರೀ ರಾಣೆ ನೋಡಿ, ಓಯ್ ಓ ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಹಾಂ, ನೀಡ್ ಟು ಸರ್ಚ್ ಫಾರ್ ಅ ಪ್ಲಾಟ್ಫಾರ್ಮ್. ಅಲ್ಲಿ ಬಿಸಿ ಐತಿ. ಅಲ್ಲಿ ಚಪ್ಪಲಿ ಕಿತ್ತಾಕೊಂಡು, ಇದು ಅವರ ಮಮ್ಮಿ ಚಪ್ಪಲ್ಲು, ಫೆವಿಕ್ವಿಕ್ ಕುಡ್ಕೊಂಬರಕ್ಕೆ ಹೋದ್ವಿ. ಈ ರೈಲ್ವೆ ಸ್ಟೇಷನಲ್ಲಿ ತಿನ್ನೋದು ಬಿಟ್ಟರೆ ಇನ್ನೇನಂದ್ರೆ ಏನೂ ಸಿಗ್ತಾಯಿಲ್ಲ. ವಾಪಸ್ ಬಂದು ಟಿಕೆಟ್ ತೊಗೊಂಡು ಅಷ್ಟೇ. ಈಗ ಅದು ಟ್ರೈನ್ ಡೋರ್ ಇನ್ನೂ ಅಂದರೆ ಅದು ಓಪನ್ ಮಾಡಿಲ್ಲ ಮೇನ್. ಆ್ಯಕ್ಚುಲಿ ಓಪನ್ ಮಾಡಿದ ತಕ್ಷಣ ಹೋಗಿ ಕುತ್ಕೊಬಿಡೋದು ಅಷ್ಟೇ. ನಂಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಿದ್ದೆ ಇಳ್ತಿದೆ. ಮನೆಯಿಂದ ಯಶವಂತಪುರ ಬರೋಷ್ಟಾಗ ಆ್ಯಕ್ಚುಲಿ ಒಂದು ಪವರ್ನ ತೊಗೊಂಡೆ. ನಿದ್ದೆ ಸಿಕ್ಕಾಪಟ್ಟೆ ಬರ್ತಿತ್ತು, ಯಾಕಂದರೆ ನಿದ್ದೆನೇ ಮಾಡಿಲ್ಲ. ಇವಾಗ ಏನಾದರೂ ಮಲ್ಕೊಂಡ್ರೆ ಅಂತೂ ಎದ್ದೇಳೋದೇ ಲೇಟ್, ಅಂದರೆ ಐ ಥಿಂಕ್ ರೀಚ್ ಆಗೋಷ್ಟೊತ್ತಿಗೆ ಸರಿಯಾಗಿ ನಿದ್ದೆ ಆಗಿರುತ್ತೆ. ಹಾಂ ನೋಡಿ ಹೋಗ್ತಿದ್ದಾಳೆ. ಓಡು 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 ಓಡು. ನೋಡಿ ಗಾಯ್ಸ್, ಯಶವಂತಪುರ ರೈಲ್ವೆ ಸ್ಟೇಷನ್ ಜನ ಉಳ್ದೋಕ್ಕೆ ಒಂದು ಬುಕ್ ಮಾಡೋಕ್ಕೆ ಹೋಗಿ ಇಷ್ಟೆಲ್ಲ ಬುಕ್ ಮಾಡಿದ್ದೀವಿ. ಸಾರಿ, ಆರ್ಡರ್ ಮಾಡಿದ್ವಿ. ತೋರಿಸ್ತೀನಿ ನಾನು ಅಲ್ಲೋಗಿ ಏನೇನೋ ಅಂತ. ಏನು ಗೊತ್ತಾ, ಗ್ರೀನ್ ಟೀಗೆ ಅಂತ ಬಂದೆ. ಅಲ್ಲಿ ನೋಡ್ಬಿಟ್ಟು ಮೋಸ್ಟ್ಲಿ ಸಿಗ್ಬೋದು ಅಂತ, ಬಟ್ ಆ್ಯಕ್ಚುಲಿ ಗ್ರೀನ್ ಟೀ ಇಲ್ಲ. ನನಗೆ ಆ್ಯಕ್ಚುಲಿ ಬೇಜಾರಾಯಿತು. ನಾನು ವಿಡಿಯೋ ಮಾತಾಡ್ಕೊಂಡು ಬರ್ತಿದ್ದೆ, ನೋಡ್ರೆ ಮುಂದೆ ಬಂದ್ಬಿಟ್ಟಿದ್ದೀನಿ. ಮುಂದೆ ಹೋಗ್ಬಿಟ್ಟಿದ್ದೀನಿ ನಾನು, ಮರ್ತು ಹೋಗಿದ್ದೀನಿ ಆಯಿತಾ. ಇಷ್ಟು ದೂರ ಕನ್ಫ್ಯೂಸ್ ಆಗೋಗಿ ಕೆಳಗಡೆ ಕುತ್ಕೊಂಡ್ಬಿಟ್ಟು
ಈಗ ಸೀದಾ ಹಾಸನ್ ರೀಚ್ ಆಗಿದ್ದೀವಿ. ಟೈಮ್ 10 o'clock ಆಗಿದೆ. ಸೊ ಇಲ್ಲಿ ಈಗ 10 minutes ಸ್ಟಾಪ್ ಇದೆ. ಸೊ ಫುಡ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ ಬ್ರೇಕ್ಫಾಸ್ಟ್ಗೆ. ಸೊ ಇಲ್ಲಿ ಹೋಟೆಲ್ಸ್ ಎಲ್ಲ ತುಂಬ ಮುಂದೆ ಇದೆ. ಸೊ ಯಾಕಂದರೆ ನಾವು ಫಸ್ಟ್ ಹೋಗಿ ಎಲ್ಲ ಹತ್ತಿರೋದ್ರಿಂದ ಸೊ ಅದಕ್ಕೆ ಇಲ್ಲೇ ಇವಾಗ ಸೇಲ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅದನ್ನು ಪಲಾವೇ ತೊಗೊಂಡಿದ್ದೆ ನನಗೆ, ನನ್ನ ತಂಗಿ. ಆಂಟಿ ಏನೂ ತೊಗೊಂಡಿಲ್ಲ. ಸೊ ಇಲ್ಲಿ ಅವರೆಲ್ಲಿ ಇಳಿದಿದ್ದು ಅವ್ರ ಹುಡುಗರು ಫ್ಯಾಮಿಲಿ ಶ್ರವಣ್ ಬೆಳಗೊಳ ಅನ್ಸುತ್ತೆ ಕಿರ್ಚಾಡ್ತಿದ್ರು ಅಲ್ಲ, ಅರ್ಧಂಬರ್ಧ ನಿದ್ದೆ. ಹಾಂ, ಚನ್ನರಾಯಪಟ್ಟಣ ಮಾತ್ರ ಎರ್ಬಿ ಇರಿಟೇಷನ್ನು ಯಪ್ಪ. ಸೊ ದುಡ್ಡು ಕೊಟ್ಟಿದ್ದೆ ವೇಸ್ಟ್ ಆಯಿತು. ತಿಂದ್ಬಿಟ್ಟು ಖಾಲಿ ಮಾಡಿರ್ತೀರೋ. ಹಾಂ, ಬೇಡ ಆಂಟಿ, ಚೆನ್ನಾಗಿಲ್ಲ, ವೇಸ್ಟ್. ಏನು ಹಿಂಗೆ ತಿನ್ನೋದನ್ನ ಎಲ್ಲ ಸುಟ್ಟಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸಹನಾ, ನಿಮ್ಮೂರ ಸೈಡೆ ಹೇಳು, ಆನ್ಸರ್ ಮಾಡು. ಈ ವಿಡಿಯೋ ನೋಡ್ತಿರ್ತೀವಿ ಅಂತ ಗೊತ್ತು. ಬ್ಲಿಂಕಿಟ್ ಸೇವ್ ಮಾಡಿದೆ ನಮ್ಮನ್ನು. ಯಾಕೆಂದರೆ ಆ ಪಲಾವ್ ಚೆನ್ನಾಗಿರ್ತಿದ್ದ ಕಾರಣ ಹಂಚ್ಕೊಳ್ಳೋಕ್ಕೆ ಸೇವ್ ಹಾಕೊಂತಂದು. ಸೊ ದಿಸ್ ಇಸ್ ಹೋಕ್. ಟ್ರೈನ್ ಬಿಟ್ಟಿಲ್ಲ, 4 ಗಂಟೆ ಮೇಲೆ ಆಯಿತು. ಬೇಜಾರಾಯ್ತೈತೆ, ಅದಕ್ಕೆ ಕಮ್ಮಿ ತಿಂತಾ ಇದ್ದೀನಿ. ನೋ ಟ್ರಾನ್ಸ್ ಫ್ಯಾಟ್, ನೋ ಪ್ರಿಸರ್ವೇಟಿವ್ಸ್, ಆಮೇಲೆ ಇನ್ನೊಂದೇನು ಹಾಕ್ತಾರೆ ಅಷ್ಟೇ. ಆದರೂ ಇವತ್ತು ನಾಳೆ ಡಯಟ್ ಬ್ರೇಕ್ ಮಾಡಿರೋ ಥರ ಟ್ರೈ ಮಾಡ್ತೀನಿ. ಯಾಕಂದ್ರೆ ಹಾಕಲ್ಲ, ನಾನೇನು ಮಾಡಿದೆ ಅದಕ್ಕೋಸ್ಕರನೇ ಬೇಜಾರಾಯ್ತದೆ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಯಾರು ಗುರು ಇರಲ್ಲ ಅನ್ಕೊತೀರ, ಗೊತ್ತು. ಏನು ಮಾಡೋಕ್ಕಾಗಲ್ಲ. ನನ್ನ ಜೊತೆಲಿ ಇರೋರು ಪಾಪ ನನ್ನ ಸಹಿಸ್ಕೊಂಡು ಅಲ್ಲ ಚಿನ್ನಮ್ಮ, ಕಷ್ಟಪಟ್ಟು ಸಹಿಸ್ಕೊಂಡವ್ರೆ. ಏನು ಮಾಡೋದು? ಹಾಂ, ಥ್ಯಾಂಕ್ ಯು ಅಂಕಲ್. ಈಗ ಐಸ್ ಅಂಕಲ್ ಒಂದೊಳ್ಳೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಂಕಲ್, ಚೆನ್ನಾಗಿದೆ ಆ್ಯಕ್ಚುಲಿ. ಪಾಪ ಅವರು ಹೇಳಿದ್ರು ಈ ಕಡೆನೇ ನಿಂತ್ಕೊಳ್ಳಿ, ವ್ಯೂ ಬರುತ್ತೆ, ಯಾರಿಗೂ ಬಿಟ್ಕೊಡ್ಬೇಡಿ ಇಲ್ಲಿ ಅಂತ. ಸೊ ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ಇದು ಮಧುರೊಡೆ ಚೀಟ್ ಡಯಟ್. ಗೈಸ್, ವ್ಯೂ ಮಾತ್ರ ಸಾಕಾಗಿದೆ. ವಾವ್, ಇದು ನಮ್ಮ ಅವ್ನು ಮಾಡಿರೋದು ಟನಲ್ ಬರುತ್ತಿರೋದ.
ಕಡೆ ಹೇಳಬೇಕು ಅಂದರೆ ಇಷ್ಟೊತ್ತು ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೀರಿಯಸ್ಲಿ ಬ್ರೆಡ್ ಟೇಕಿಂಗ್ ವ್ಯೂ ಅಂತ ಹೇಳ್ಬೋದು. ಐ ಥಿಂಕ್ ನೋಡಿದ್ರೆ ಏನೋ ಒಂಥರ ಕಣ್ಣಿಗೆ ಖುಷಿ, ಮನಸ್ಸಿಗೆ ಸಮಾಧಾನ ನೀಡುತ್ತೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಸೊ ಮಜ್ಜಿಗೆ ಕುಟ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದೀನಿ. ಇನ್ನೊಂದು 1.5 ಅವರ್ ಸುಬ್ರಹ್ಮಣ್ಯ ರೋಡ್ ರೀಚ್ ಆಗ್ತೀವಿ. ಸೊ ಹೇಳಿರಿ ಗೈಸ್, ಕರೆಕ್ಟಾಗಿ ಟೈಮ್ 2:20 ಇವಾಗ ರೀಚ್ ಆದ್ವಿ. ಬಾಯ್. ಈಗ ಕುಕ್ಕೆ ರೀಚ್ ಆಗಿದ್ದೀವಿ. ಬಿಸಿಲು, ಈ ಕಡೆ ಹೋಗೋಣ. ಬಿಸಿಲು. ಸೊ ಈಗ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಸೊ ದೇವರ ದರ್ಶನಕ್ಕೆ ಹೋಗೋಣ ಅಂತ. ಸೊ ಆ್ಯಂಡ್ ಅಂದರೆ ಹೇಳ್ತಾರೆ ಅಲ್ವಾ, ಎಲ್ಲ ಧರ್ಮಸ್ಥಳ ಹೋಗೋಕ್ಕೆ ಹೋಗಬೇಕು ಅಂತ. ಅದು ಆ್ಯಕ್ಚುಲಿ ನಾವು ಯಾರನ್ನೋ ಕೇಳಿದಾಗ ಹಾಗೇನಿಲ್ಲ, ಅಂದರೆ ಅದು ಆ ಕಾಲದಿಂದ ಬಂದಿದ್ದನ್ನು ಜನ ಹಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅದಕ್ಕೋಸ್ಕರನೇ. ಸೊ ಹೀಗೆ ಬಂದ್ರಿ ಅಲ್ವಾ, ಏನಾಯಿತು? ಸೊ ಅದಕ್ಕೆ ಇಲ್ಲಿಂದ ಹೋಗಿ ಮತ್ತು ಸೌತಡ್ಕ ಹೋಗಿ ಅಲ್ಲಿಂದ ಧರ್ಮಸ್ಥಳ ಹೋಗಿ ನೈಟ್ ಅಲ್ಲಿ ಸ್ಟೇ ಆಗಿ ಮತ್ತು ಮಾರ್ನಿಂಗ್ ಎದ್ದು ದರ್ಶನ ಮುಗಿಸ್ಕೊಂಡು ಸೊ ಬ್ಯಾಕ್ ಟು ಹೋಮ್. ಇವಾಗ ಅದೇ ಪ್ಲ್ಯಾನ್ ಇರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಅಂದರೆ ಬಿಸಿ ಸಿಕ್ಕಾಪಟ್ಟೆ ಇದೆ. ಇಳಿದ ತಕ್ಷಣ ಇವನ್ ಬಸ್ಸಲ್ಲಿ ಕೂತಿದ್ವಿ, ಟ್ರೈನಿಂದ ಇಳಿದು ಎಷ್ಟು ಬಿಸಿ ಅಂದರೆ ಐ ಥಿಂಕ್ ನನ್ನ ಚಿಕ್ಕ ಫ್ಯಾನ್ ಇದ್ದಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಸೊ ಮುಂದೆ ಏನು ಆಯ್ತಾ ನಾನು ಹೇಳ್ತೀನಿ. ಆಳ ಇಲ್ಲ ಜಾಸ್ತಿ. ಆ ಟೈಮಲ್ಲಿ ಬಂದಾಗ ಹಿಂಗೆ ಇತ್ತು ನೀರು ಅಲ್ವಾ. ಸೊ ಲಾಸ್ಟ್ ಬಂದಿದ್ದು ಅಂದರೆ ನದಿಗೆ ಸ್ನಾನ ಮಾಡೋಕ್ಕೆ ಸ್ಕೂಲ್ ಟೈಮಲ್ಲಿ ಟ್ರಿಪ್ ಬಂದಾಗ. ಭಕ್ತಾದಿಗಳು ನದಿಗೆ ಪ್ಲಾಸ್ಟಿಕ್ ಚೀಲ, ಶಾಂಪು, ಸೋಪು ಯಾವುದೇ ವಸ್ತುಗಳನ್ನು ನೀರಿಗೆ ಹಾಕಬೇಡಿ. ನದಿ ತುಂಬಾ ಆಳವಿದೆ. ಸ್ನಾನದ ಸಮಯದಲ್ಲಿ ಜಾಗೃತಬೇಕು. ನದಿ ತೀರದಲ್ಲಿ ಯಾವುದೇ ಪೂಜಾ ನೀರು ತಣ್ಣಗೈತೆ. ಇಷ್ಟೊತ್ತಲ್ಲಿ ಬಿಸಿಗೆ ಬಂದಿದ್ದಕ್ಕೆ ಇವಾಗ ನೆಮ್ಮದಿ ಆಯಿತು. ನಾವು ಮೇಲೆ ಹೋಗ್ಬೇಕು, ನೀನು ಹೋಗ್ಬಿಟ್ಟು ದೇವರ ನದಿ ಸುಮಾರು ಸ್ನಾನ ಮಾಡಿ ಈ ನದಿಯನ್ನು ಶುಚಿಯಾಗಿ ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ವಾಯ್ಸ್ ಕೇಳಿಸ್ತಿಲ್ಲ, ಕಾಪಾಡಿ. ಸೊ ಈಗ ಮಾಘ ಮಾಸ ಆಗಿರೋದ್ರಿಂದ ಹರಿಯೋ ನೀರಲ್ಲಿ ಮಾಡಬೇಕು ಅಂತ ಅದಕ್ಕೋಸ್ಕರನೇ. ಐ ಥಿಂಕ್ ಬಂದಾಗೆಲ್ಲ ಇಲ್ಲಿ ಬಂದು ನೀರಲ್ಲಿ ಆಟ ಆಡೋಗೋದ. ಎಷ್ಟು ಚಂದ ಫೀಲ್ ಆಗ್ತಿದೆ. ನಾವು ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಬಂದಾಗ ಇಲ್ಲಿವರೆಗೂ ಬರ್ತಾಯಿತ್ತು. ನೀರಿಲ್ಲ, ಯಾರೂ ಇಲ್ಲ, ನಾವೇ. ಹಾಯ್. ಓಕೆ, ಗೋಲಿ ಬಜ್ಜೆ ಕುಕ್ಕೆಲ್ಲಿ ಚೆನ್ನಾಗಿರುತ್ತೆ ಅಂತ ಅದನ್ನು ಇಲ್ಲೇ ಟ್ರೈ ಮಾಡೋದು. ಹಾಂ, ಈಗ ದರ್ಶನ ಮುಗೀತು. ದರ್ಶನ ಬೇಗ ಆಯಿತು. ಅಲ್ಲಂಟಿ ಸಾಕಾಗೋಯ್ತು, ತಿಂದೇ ಇದ್ದು. ಅಲ್ಲ, ತಿನ್ನು ಅಂದರೆ ಏನು ಬೇಕು ಅಂದರೆ ತಿನ್ನಲಿಲ್ಲ ಬರಬೇಕಾದ್ರೆ ಟ್ರೈನಲ್ಲಿ. ಫುಲ್ ಸುಸ್ತಾಗ್ಬಿಟ್ಟವ್ರು ನಮ್ಮ ಆಂಟಿ. ಎನರ್ಜಿ ಲಾಸ್ ಸುಜಾತ ಮಂದಿರದ್ದು. ಇಲ್ಲಿದೆ ನನ್ನ ಫೇವ್ರೇಟ್.
ಸೌತಡ್ಕ ರೀಚ್ ಆಗಿದ್ದೀವಿ. ಟೈಮ್ 7 ಆಗ್ತಾ ಬಂತು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್. ಸೊ ಅಲ್ಲಿ ತಗೋಬಾರ ತಡ್ಕಾಯಿಂದ ಆ್ಯಕ್ಚುಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಂಗೆ ಲಿಟರ್ಲಿ ಇನ್ನೂ ನೋಡ್ಬೋದು, ಈಗ ಟೈಮ್ 11:15 ಆಗಿದೆ, ಇನ್ನೂ ನಿದ್ದೆ ಮಾಡಿಲ್ಲ. ಸೊ ಧರ್ಮಸ್ಥಳ ಬಂದು ಒಂದು ಸ್ವಲ್ಪ ರೂಮ್ಗೆ ಹುಡ್ಕೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸಿಗ್ತಿತ್ತು ಬೇಗ. ಬಟ್ ಜನ ಇವತ್ತು ನಾವು ಸಂಡೇ ಅಲ್ವಾ, ನಾಳೆ ಮಂಡೇ ದರ್ಶನಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಜನ ಇದ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಫೈನಲಿ ರೂಮ್ ಸಿಕ್ತು. ಸೊ ಬಂದು ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕಿ ಒಂದಷ್ಟು ಇನ್ಸ್ಟಾ ಸ್ಟೋರಿ ಪೋಸ್ಟ್ ಮಾಡಿ ಸ್ಟೋರಿಗೆ ಹಾಕಿ ಮತ್ತೆ ಮಲ್ಕೋಬೇಕು. ನಿದ್ದೆನೇ ಇಲ್ಲ. ಈ ಮೇಡಮ್ ನೋಡಿದ್ರೆ ಮಲ್ಗೋಕ್ಕೆ ಬಿಡ್ತಾ ಇಲ್ಲ ನನಗೆ. ಅದಕ್ಕೆ ಈಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು 5 ಅಷ್ಟರಲ್ಲೆಲ್ಲ ದರ್ಶನಕ್ಕೆ ಹೋಗಬೇಕು. ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬೇಕು ಅಷ್ಟೇ. ಸೊ ಟ್ಯೂಸ್ಡೇ ಫಸ್ಟ್ ಶಿಫ್ಟ್ ಇದೆ. ಸುಮ್ಮನೆ ಮಲ್ಕೊಳ್ಳೆ, 4:05 ಮನೆ ಬೇರೆ ಬಿಡಬೇಕಲ್ಲ, ಅದಕ್ಕೆ ಅಷ್ಟೇ ಗೈಸ್ ಇವತ್ತಿನ ಅಪ್ಡೇಟ್. ಗುಡ್ ನೈಟ್, ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ. ಇವತ್ತು ಸೋಮವಾರ. ಸೊ ಬೇಗ 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮುಗಿಸಿ ಇವಾಗ ಹೊರಡ್ತಿದ್ದೀವಿ. 4 ಗಂಟೆ ಆಯಿತು, ಬೇಗ ಹೋಗೋಣ, ಮತ್ತೆ ಜನ ಜಾಸ್ತಿ ಆಗ್ತಾರೆ ಅಂತ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಆ್ಯಂಡ್ ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೇ ಥರ ಔಟ್ಫಿಟ್ ವೇರ್ ಮಾಡಿದ್ದೀವಿ. ಅದು ಬಟ್ ಕಲರ್ ಬೇರೆ. ಸೊ ಐ ವಿಲ್ ಶೋ ಯು ದಟ್. ಆ್ಯಂಡ್ ಈಗ ಅವರೆಲ್ಲ ಹೊರಗಡೆ ಇದ್ದಾರೆ, ಹೋಗಬೇಕು. ಆಗೊಂದಿಲ್ಲ ತೋರಿಸ್ಬಿಡ್ತೀನಿ. ಫಿಟ್ ಚೆಕ್. ಸೊ ಈ ಥರ ಇದೆ ಇವತ್ತಿನ ಔಟ್ಫಿಟ್. ಐ ಆಮ್ ಕ್ಯಾರಿಂಗ್ ಮೈ ಮಿನಿ ಫ್ಯಾನ್. ಸೊ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಈಗ ಹೊರಡೋಣ ಬನ್ನಿ. ಸೊ ಈಗ ರನ್ನಿಂಗ್ ಇವತ್ತು ಇಷ್ಟೊತ್ತಿಗೆ ಎಷ್ಟು ಜನ ಇದ್ದಾರೆ? 4 ಕಾಲು. ಹೆಂಗೆ ಏನೋ ಒಂಥರ ಖುಷಿ ಆಗ್ತಿದೆ. ಸದ್ಯ ನಿದ್ದೆ ಆಯಿತು ನನಗೆ, ಅಟ್ಲೀಸ್ಟ್ ಒಂದು 4 hours. ಅದೇ ಖುಷಿ. ಕರೆಕ್ಟಾಗಿ 6:45 ಹೊರಗಡೆ ಬಂದಿದ್ದೀವಿ. ದರ್ಶನ ಆಯಿತು. ಏನಾಯ್ತಲ್ಲ, ಚೆನ್ನಾಗಾಗೈತೆ ದರ್ಶನ. ಸೊ ಓಕೆ ಗೈಸ್, ಈಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ದರ್ಶನ ತುಂಬ ಅಂದರೆ ತುಂಬ ಚೆಂದ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪಾಸಿಟಿವ್ ವೈಬ್ಸ್ ಕೊಡ್ತಿದೆ. ಸೊ ಮತ್ತೆ ಆದಷ್ಟು ಬೇಗ ಇದೇ ಮಂತಲ್ಲೇ ಬರೋ ಮತ್ತೆ ಪ್ಲ್ಯಾನ್ ಇದೆ. ಸೊ ಹೋಪ್ ಬರ್ತೀವಿ ಅಂತ. ಸೊ ಈಗ ಇಲ್ಲಿಂದ ಆಂಟಿ ಮತ್ತು ನನ್ನ ಫ್ರೆಂಡ್ ಇಬ್ಬರು ಕಾಫಿ ಬೇಕಿತ್ತು ಅವ್ರಿಗೆ. ಸೊ ಇಲ್ಲಿ ಕಾಫಿ ಕುಡಿಯೋಕ್ಕೆ ಬಂದ್ವಿ. ನಾವು ಕುಡಿಯೋದಿಲ್ಲ, ಅವ್ರು ಕುಡಿತಿದ್ದಾರೆ. ಸೊ ಇಲ್ಲಿಂದ ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು, ಬ್ರೇಕ್ಫಾಸ್ಟ್ ಮಾಡಿ. ಸೊ ಅಷ್ಟೇ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವತ್ತು. ಫೀಲಿಂಗ್ ಬ್ಲೆಸ್ಡ್. ಅಷ್ಟೇ. ಎಂತ ಹೇಳೋದು, ಏನು ಹೇಳೋಕ್ಕೆ ಇಷ್ಟ ಇಲ್ಲ. ದ ಡೇ ವಾಸ್ ರಿಯಲಿ ಗುಡ್ ಎಸ್ಟರ್ಡೇ. ಆ್ಯಂಡ್ ಇವತ್ತು ಐ ಹೋಪ್ ಚೆನ್ನಾಗಿರುತ್ತೆ, ಸೇಫಾಗಿ ಮನೆಗೆ ರೀಚ್ ಆಗ್ತೀವಿ ಅಂತ ಅಷ್ಟೇ. ಫೈನಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋಗಿ ಎಂಡ್ ಮಾಡೋಣ ಅಂದ್ಕೊಂಡೆ, ಹೋಗೋಷ್ಟೊತ್ತಿಗೆ ನೈಟ್ ಆಗಿರುತ್ತೆ, ಟಯರ್ಡ್ ಆಗಿರ್ತೀನಿ, ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರಲ್ಲ ನನಗೆ. ಸೊ ಅದಕ್ಕೇ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಕ್ಲಿಕ್ ದ ಬೆಲ್ ಐಕಾನ್. ಆ್ಯಂಡ್ ನಿಮ್ಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು, ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳಿ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೊ see you guys all in the next video. Until then, take care. Bye bye. Love you all.